ಹೋರಾಟ ಮಾಡಿ ನಮಗೆ ನೆಮ್ಮದಿಯಾದ ಜೀವನವನ್ನ ಕೊಡ್ತಾ ಇದ್ದಾರೆ. ಅದರಿಂದ ಅವರಿಗೆ ನಾವು ಒಂದು ಗೌರವ ಕೊಡಬೇಕು ಅಂತ ಒಂದು 1500 ಮೂಲಕ ಮಹದೇವಪುರ ಕ್ಷೇತ್ರದ ಚನ್ನಸಂದ್ರದಲ್ಲಿ ಭಾರತೀಯ ಸ್ತ್ರೀ ಶಕ್ತಿ ಸಂಘದ ರಾಜ್ಯಾಧ್ಯಕ್ಷರಾದ ಎಸ್ ಭಾಗ್ಯ ಸರವಣರವರ ನೇತೃತ್ವದಲ್ಲಿ ಸಂಘದ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರು ತ್ರಿವರ್ಣ ಧ್ವಜ ಹಿಡಿದು ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕುತ್ತಾ ರಾಷ್ಟ್ರದ ಏಕತೆ ಮತ್ತು ಸಾರ್ವಭೌಮತೆಯನ್ನು ಎತ್ತಿ ಹಿಡಿದರು. ನಂತರ ಮಾತನಾಡಿದ ಎಸ್ ಭಾಗ್ಯ ಸರವಣ, ದೇಶದ ಗಡಿಯಲ್ಲಿ ಪ್ರಾಣದ ಹಂಗು ತೊರೆದು ಹೋರಾಡುತ್ತಿರುವ ಸೈನಿಕರಿಗೆ ನೈತಿಕ ಸ್ಥೈರ್ಯ ತುಂಬಲು ಇಂದು ಭಾರತೀಯ ಸ್ತ್ರೀ ಶಕ್ತಿ ಸಂಘ ಹಾಗೂ ಸ್ಥಳೀಯ ಮುಖಂಡರು ತಿರಂಗ ಯಾತ್ರೆ ಹೆಸರಿನಲ್ಲಿ 1508 ಅಡಿ ತ್ರಿವರ್ಣ ಧ್ವಜ ಹಿಡಿದು ಮೆರವಣಿಗೆ ನಡೆಸಲಾಯಿತು ಎಂದು ತಿಳಿಸಿದರು. ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇವತ್ತು ನಮ್ಮ ವೀರ ಯೋಧರಿಗೆ ಆಪರೇಷನ್ ಸಿಂಧೂರ್ ಅನ್ನೋ ಮೂಲಕ ಏನಿವತ್ತು ಹೋರಾಟ ಮಾಡಿ ನಮಗೆ ನೆಮ್ಮದಿಯಾದ ಜೀವನವನ್ನ ಕೊಡ್ತಾ ಇದ್ದಾರೆ. ಅದರಿಂದ ಅವರಿಗೆ ನಾವು ಒಂದು ಗೌರವ ಕೊಡಬೇಕು ಅಂತ ಈ ಒಂದು 1500 ಫೀಟ್ ಇರುವಂತಹ ಧ್ವಜಾರೋಹಣದ ಮೂಲಕ ನಾವು ಒಂದು ಚಿಕ್ಕದಾಗಿ ರ್ಯಾಲಿ ಮಾಡುವ ಮುಖಾಂತರ ಅವ್ರಿಗೆ ಒಂದು ಗೌರವನ ನೋಡಿದ್ದೀರಿ. ನನ್ನ ಜೊತೆ ನಮ್ಮ ಚಂದ್ರಾಸನ್ ಅವರು, ನಮ್ಮ ಮೇನ್ ಬಸವರಾಜ್ ಅವರು ನಮಗೆ ಆ ಬಾವುಟನ್ನ ತಂದುಕೊಡೋದಕ್ಕೆ ಹರ್ಷ ಮತ್ತೆ ನಮ್ಮ ಈ ಸಂದರ್ಭದಲ್ಲಿ ಭಾರತೀಯ ಸ್ತ್ರೀ ಶಕ್ತಿ ಸಂಘದ ಪದಾಧಿಕಾರಿಗಳಾದ ಕವಿತಾ, ಕಮಲಾ, ಸಗೈ ಮೇರಿ, ಹೇಮ, ಅರ್ಚನಾ, ಮಂಜುಳಾ, ಅನಿತಾ, ಸರವಣ, ಚಂದ್ರಹಾಸ್, ಬಾವುಟ ಬಸವರಾಜ್, ಹರ್ಷ, ಮುನೀರ್, ರಮೇಶ್ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಜರಿದ್ದರು. ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದ ಮುಖಂಡರು ಪ್ರತಿಕ್ರಿಯೆ ನೀಡಿದರು. ಪಾಕಿಸ್ತಾನ 2 ಭಾಗ ಮಾಡಿದ್ದಾರೆ. ಇವರೇನಾದ್ರೂ ಕೆದಕೊಂಡು ಜಾಸ್ತಿ ಬರ್ತಾ ಇದ್ರೆ ನಮ್ಮ ಮಸಲ್ಸ್ ಏನು, ನಮ್ಮ ಪವರ್ ಏನು ಅಂತ ನಮ್ಮ ದೇಶ ತೋರಿಸಬೇಕು. ಬಲೂಚಿಸ್ತಾನ್ ಅನ್ನೋದು 4 ಪರಕ್ಕೆ ಪಾಕಿಸ್ತಾನನೇ ಭೂಪಟದಿಂದ ಇದ್ದಂಗೆ ಮಾಡಿಬಿಡ್ಬೇಕು. ಅದರಿಂದ ನಮ್ಮ ದೇಶದ ಸೈನಿಕರು ಎಲ್ಲರೂ ತಯಾರಾಗಿದ್ದಾರೆ. ಅವ್ರ ಪರವಾಗಿ ನಾವೆಲ್ಲರೂ ನಿಂತ್ಕೊಂಡು ಅವ್ರ ಪರವಾಗಿ ನಾವು ಎಲ್ಲ ಏನೇ ಬರಲಿ ಅವ್ರಿಗೋಸ್ಕರ ನಾವು ತ್ಯಾಗ ಮಾಡೋಕ್ಕೋಸ್ಕರ ಈ ದೇಶದ ಎಲ್ಲ ಯೋಧರು ನಮ್ಮನ್ನ ಕಾಪಾಡ್ಕೊಂಡು ಈಗ ಮಾಡ್ತಾ ನಿಲ್ಲಿಸಿದೀವಿ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಭಾರತೀಯರು. ನಮ್ಮ ಭಾರತೀಯರಿಂದ ಏನನ್ನೋದಕ್ಕೋಸ್ಕರನು ಇಲ್ಲಿವರೆಗೂ 13,000 ಅಡಿ ಚದರದ ಒಂದು ಬಾವುಟವನ್ನು ಹಾಸನ ಜಿಲ್ಲೆಯ ಜಾವಗಲವರು ನನಗೆ ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಇವತ್ತು ನಾವು ದೇಶದ ಆಡಳಿತದಿಂದ ನಮ್ಮ ಭಾರತೀಯರೇ ಕಾರಣ. ಆ ಭಾರತೀಯರು ಏನನ್ನೋದನ್ನು ನಾವು ಎಷ್ಟು ಕರುಣೆ ತೋರ್ತೀವೋ. ಆಪರೇಷನ್ ಸಿಂಧೂರ್ನ ಜಾರಿಗೊಳಿಸಿರುವಂಥ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಧನ್ಯವಾದಗಳಿದ್ದೀನಿ. ನಮ್ಗೆ ಈ ಥರ PM ಇದ್ರೇ ಈ ಒಂದು ಆಪರೇಷನ್ ನಾವು ಚಾಲನೆ ತಗೊಳ್ಳೋದಕ್ಕೆ ಸಾಧ್ಯ ಆಯಿತು. ಸೊ ಯಾವತ್ತು ಚಾಲೆಂಜಿಂಗ್ PM ಇರಬೇಕಂತ ಕೂಡ ನಾನು ಇದ್ದೀನಿ. ಮೋದಿ ಅವರಿಗೆ ಮತ್ತೊಮ್ಮೆ ನಾನು